ಹಾಯ್ ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕುರಿ ಪ್ರತಾಪ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಹಾಸ್ಯ ನಟ ಮತ್ತು ಕಿರುತೆರೆ ನಿರೂಪಕ. ಸುಮಾರು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಇವರು ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕುರಿಗಳು ಸರ್ ಕುರಿಗಳು ಎಂಬ ರಿಯಾಲಿಟಿ ಶೋ ಮುಖಾಂತರ ಪ್ರಸಿದ್ಧಿ ಪಡೆದರು. ಜನರಿಗೆ ತುಂಬ ಮನೋರಂಜನೆ ನೀಡುವ ಕಾರ್ಯಕ್ರಮ ಎಂದರೆ ಅದು ಮಜಾ ಟಾಕೀಸ್. ಇನ್ನು ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲೂ ಪ್ರಮುಖ ಆಕರ್ಷಣೆ ಎಂದರೆ ಅದು ಕುರಿ ಪ್ರತಾಪ್ ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಸ್ಯಾಂಡಲ್ವುಡ್ ಕಾಮಿಡಿ ಕಿಂಗ್ ಚಿಕ್ಕಣ್ಣ ಹಾಗೂ ಕುರಿ ಪ್ರತಾಪ್ ಇಬ್ಬರು ಕೂಡ ಒಟ್ಟಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಆದರೆ ಚಿಕ್ಕಣ್ಣ ಮಾತ್ರ ಕೇವಲ ವರ್ಷಗಳಲ್ಲೇ ಸ್ಟಾರ್ ಲೆವೆಲ್ಗೆ ಹೆಸರನ್ನ ಮಾಡಿದ್ರು. ಕುರಿ ಪ್ರತಾಪ್ ಅವರ ಕಾಮಿಡಿಗೆ ಫಿದಾ ಆಗದವರು ಯಾರೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕುರಿ ಪ್ರತಾಪ್ ಇಲ್ಲಿಯವರೆಗೂ 30ರಿಂದ 40 ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇನ್ನು ಇಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ ಕುರಿ ಪ್ರತಾಪ್ ಹೆಚ್ಚು ಹೆಸರನ್ನ ಮಾಡಿದ್ದು ಮಾತ್ರ ಮಜಾ ಟಾಕೀಸ್ನಲ್ಲಿ. ಸಾಕಷ್ಟು ಜನರು ಮಜಾ ಟಾಕೀಸ್ ಕಾರ್ಯಕ್ರಮವನ್ನು ನೋಡುವುದೇ ಕುರಿ ಪ್ರತಾಪ್ ಅವರ ಮನೋರಂಜನೆಗಾಗಿ. ಕುರಿ ಪ್ರತಾಪ್ ಸಿನಿಮಾಗಳಲ್ಲಿ ನಟನೆ ಮಾಡಲು ದಿನಕ್ಕೆ 30ರಿಂದ 40 ಸಾವಿರ ರೂಪಾಯಿಗಳನ್ನು ಪಡೀತಾರೆ. ಇನ್ನು ಮಜಾ ಟಾಕೀಸ್ನಲ್ಲಿ ಕೂಡ ಅಷ್ಟೇ ಸಂಭಾವನೆ ಪಡಿತಾ ಇದ್ದಾರೆ. ಇನ್ನು ಒಂದೇ ದಿನದಲ್ಲಿ 4 ಎಪಿಸೋಡ್ಗೆ ಆಗುವಷ್ಟು ಚಿತ್ರೀಕರಣವನ್ನು ಮಾಡಲಾಗುತ್ತೆ. ಇನ್ನು ಕುರಿ ಪ್ರತಾಪ್ ಅವರು 2 ಸ್ವಿಫ್ಟ್ ಕಾರನ್ನು ಹೊಂದಿದ್ದಾರೆ ಮತ್ತು 4ರಿಂದ 5 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.